ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋಗೆ. ಗಂಟ್ಲು ಫುಲ್ ಹಾಳಾಗ್ಬಿಟ್ಟಿದೆ, ಜ್ವರ ಇನ್ನೂ ಕಡಿಮೆ ಆಗಿಲ್ಲ. ನನಗೆ ಒಂಥರ ಹಿಂಸೆ, ಸುಸ್ತು, ಆದ್ರೂ ಕೆಲಸ ಮಾಡಲೇಬೇಕು. ಇವತ್ತು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪೇಂಟ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆಗೆ. ಬಿಕಾಸ್ ದೀಪ ಅಂಟಿಸ್ತೀನಲ್ವಾ, ಅದು ಹೊಗೆ ಬಂದು ಫುಲ್ ಬ್ಲ್ಯಾಕ್ ಥರ ಆಗಿದೆ. ಅದರ ಒರ್ಸೋಕ್ಕೆ ಟ್ರೈ ಮಾಡಿದೆ, ಅದು ಸ್ವಲ್ಪ ಲೈನ್ ಥರ ಆಗ್ಬಿಡ್ತು. ಅದಕ್ಕೆ ನಾನು ಏನಂತಾರೆ ವಾಷಬಲ್ ಪೇಂಟ್ ಬರುತ್ತಲ್ಲ, ಅದನ್ನ ತೊಗೊಂಡು ಬಂದಿದ್ದೀನಿ. ಅದನ್ನ ಇವತ್ತು ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ದೇವ್ರ ಮನೆ ಫುಲ್ ಸೆಟಪ್ ಥರ ಮಾಡೋಣ ಅಂತ ನನಗೆ ಇಷ್ಟ ಆಗಿಬಿಟ್ಟಿದೆ ಯಾಕೋ ಮಾಡಬೇಕು ಅಂತ. ಬಿಕಾಸ್ ನಾವೇ ಲಕ್ಷ್ಮಿ ಕೂರಿಸಲ್ಲ, ಆಯಿತಾ. ನಮ್ಮಮ್ಮನೂ ಅಷ್ಟು ಇದು ಮಾಡಲ್ಲ. ಮುಂಚೆ ನಾವು ಕೂರಿಸ್ತಿದ್ವಿ, ಆದರೆ ಅಕ್ಕ ಹೋಗ್ಬಿಟ್ಲು ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡಿಬಿಟ್ವಿ. ಅಕ್ಕ ಇದ್ದಾಗೆಲ್ಲ ಕೂರಿಸಿದ್ದೀವಿ. ಫೋಟೋ ಅಟ್ಯಾಚ್ ಮಾಡ್ತೀನಿ ನಾನು ನಿಮಗೆ. ಸೊ ಅದಕ್ಕೆ ಈ ಸತಿ ಆದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪೇಂಟ್ ಎಲ್ಲ ತರಿಸಿಟ್ಟಿದ್ದೀನಿ, ಹೊಡಿಬೇಕು. ಬಕೆಟಿಗೆ ವೆಯ್ಟ್ ಮಾಡ್ತೀನಿ, ನಿತೀಶ ತಂದ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದು ರೋಲರ್ ಬರುತ್ತಲ್ಲ, ಅದಕ್ಕೆ ಸ್ಪೇಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಪೇಂಟ್ ಹೊಡೆಯೋ ಕೆಲಸ ಇದೆ. ಆ್ಯಂಡ್ ಯಾವ ಸ್ಯಾರಿ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇ ಸ್ಯಾರಿಗೆ ಬಳೆ ಎಲ್ಲ ತರಬೇಕು, ಹೋಗಿ ತರ್ತೀನಿ. ಅಂದರೆ ಪ್ರಜ್ವಲನ ಕೊಡಿಸಿರೋ ಸ್ಯಾರಿ ನಿಮಗೆ ಲಾಸ್ಟ್ ಸ್ಯಾರಿ ವ್ಲಾಗಲ್ಲಿ ಹೇಳಿದೆ ಗೊತ್ತಾ, ಅದನ್ನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೆರಡು ಕೆಲಸ ಇವತ್ತಿದೆ. ಅದಕ್ಕೂ ಮುಂಚೆ ಇವಾಗ ತಿಂಡಿ ಆರ್ಡ್ರ್ ಮಾಡಿದ್ದೀನಿ. ಫುಲ್ ಒಂಥರ ಆಗ್ತಿದೆ ಅಂದ್ಬಿಟ್ಟು ಪೊಂಗಲ್ ಆರ್ಡ್ರ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಾಕಿದ್ರೆ ಅಂತ ಅಂದ್ಬಿಟ್ಟು. ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಡ್ತೀನಿ. ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾರ್ಮಲ್ ಮನೆಯೆಲ್ಲ ಧೂಳು ಹೊಡೆದು ಅದು ಇದು ಅಷ್ಟೇ, ಏನು ಜಾಸ್ತಿ ಇಲ್ಲ. ಬಟ್ ಸ್ವಲ್ಪ ಧೂಳು ಹೊಡೆದೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಇವತ್ತೇ. ದೇವ್ರ ಪಾತ್ರೆನೂ ಇವತ್ತೇ ವಾಶ್ ಮಾಡಿ ಇಟ್ಬಿಡ್ತೀನಿ. ನಾಳೆ ಏನು ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾಡಿದ್ದು ಹಬ್ಬ ಅಲ್ವಾ. ಅದಕ್ಕೆ ಯಾಕೋ ಗೊತ್ತಿಲ್ಲ, 4 ವಾರದಿಂದ ನಾನು ರಾಯರ ವಾರ ಮಾಡೋಕ್ಕೆ ಆಗಿರಲಿಲ್ಲ. ಅಂದರೆ ಸತಿ ಅಮಾವಾಸ್ಯೆ ಬಂತು ಬುಧವಾರ, ಸೊ ಬುಧವಾರ ಮಾಡಿಬಿಟ್ಟೆ. ನಾರ್ಮಲ್ ಪೂಜೆ ಮಾಡಿದೆ, ವಾರ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆದರೆ ಹಿಂದಿನ ಸತಿ ಪೀರಿಯಡ್ಸ್ ಆಗಿಬಿಟ್ಟೆ. ಆ್ಯಂಡ್ ಹೋದ ವಾರ ಏನೋ ಕೆಲಸ ಇತ್ತಲ್ಲ, ಹೋದ ವಾರ ನಾನೇ ದೇವಸ್ಥಾನಕ್ಕೆ ಹೋಗಿದ್ದೆ ಅನಿಸುತ್ತೆ. ಸೊ ಅದು ಅವಾಗಲೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ವಾರ ಹಬ್ಬ ಬಂತಲ್ಲ ಅಂತ ಮಾಡೋಕ್ಕಾಗಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಇರಲಿ, ಏನು ತೊಂದರೆ ಇಲ್ಲ. ಸೊ ಮುಖ ಎಲ್ಲ ಊದ್ಕೊಬಿಟ್ಟಿದೆ ಆಯಿತಾ. ನಾನು ಇಲ್ಲೆಲ್ಲ ಕಣ್ಣೆಲ್ಲ ಊದ್ಕೊಬಿಟ್ಟಿದೆ. ಒಂಥರ ಸಡನ್ನಾಗಿ ಜ್ವರ ಬಂದುಬಿಡ್ತು ಆಯಿತಾ. ನನಗೆ ಯಾವಾಗ ಗೊತ್ತಾ ಜ್ವರ ಬಂದಿದ್ದು, ಕಿವಿಯನ್ನೇ ಮುಗಿಸ್ದೆ ಗೊತ್ತಾ, ಅವತ್ತು ರಾತ್ರಿನೇ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನನಗದಾಗಲ್ಲ, ತುಂಬ ಹಾರ್ಮ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎನಿವೇ, ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ ಆ್ಯಂಡ್ ಇವಾಗಲೂ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಲವ್ ತೋರಿಸಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಅಂದರೆ, ಎಷ್ಟು ಸತಿ ಪದೇ ನಿಮ್ಮ ಕಮೆಂಟ್ನ ಓದಿದ್ದೀನಿ ಗೊತ್ತಾ. ಬಿಕಾಸ್ ಎಷ್ಟು ಮೋಟಿವೇಟ್ ಮಾಡ್ತು ಅಂದರೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇನ್ನೂ ಸುಮಾರಿದೆ ಆಯಿತಾ, ಸುಮಾರಿದೆ. ನಾನು ಅಷ್ಟೇ ಅಟ್ಲೀಸ್ಟ್ 1% ಆದರೂ ಹೇಳ್ತೀನಿ ಅಂತ ಅಂದ್ಕೊಳ್ಳಿ. 1% ಕ್ರಾಸ್ ಮಾಡಿರಲ್ಲ. ಬಟ್ ನಾನು ಅದು ಹೇಳಿದಷ್ಟು ಒಂಥರ ಆಗುತ್ತೆ, ನೆಗೆಟಿವ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದೆ ಅಷ್ಟೇ. ತುಂಬ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಪ್ರೀತಿ ಕೊಟ್ಟು ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಎಲ್ಲರೂ ಫುಲ್ ವಿಡಿಯೋ ನೋಡಿದ್ದೀನಿ ಅಂತ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬಳೇ ಅಲ್ಲ, ನನ್ನ ಥರ ಸುಮಾರು ಹೆಣ್ಮಕ್ಳು ಈ ಥರ ಫೇಸ್ ಮಾಡಿರ್ತಾರೆ. ಬಟ್ ಅದು ನಮ್ಮ ಕೈಯಲ್ಲೇ ಇರುತ್ತೆ. ನಮಗೆ ಬುದ್ಧಿ ಇರಬೇಕಿತ್ತು, ನಮಗೆ ಬುದ್ಧಿ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಏನೋ ಗೊತ್ತಿಲ್ಲ, ಅದೆಲ್ಲ ದಾಟಿ ಇವತ್ತು ಇಲ್ಲಿದ್ದೀವಿ. ಸುಮಾರು ಜನ ಪರ್ಸ್ನಲ್ DM ಕೂಡ ಮಾಡಿದ್ರು, ಅಕ್ಕ ನಾನು ಇದೇ ಥರ ಇದ್ದೀನಿ, ಇದೇ ಥರ ಇದ್ದೆ ಕೂಡ, ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ. ಯಾರೆಲ್ಲ ಇದೇ ಥರ ಇದ್ದೀರಾ, ದಯವಿಟ್ಟು ಫೈಟ್ ಮಾಡಿ, ಪರವಾಗಿಲ್ಲ, ಫೈಟ್ ಮಾಡಿ ಹೊರಗಡೆ ಬಂದು ಲೈಫ್ನ ಕಟ್ಕೊಳ್ಳಿ. ಇರ್ತಾರೆ ಅಂಥವ್ರು, ಇದ್ದೇ ಇರ್ತಾರೆ, ಇಲ್ಲದೇ ಏನಿರಲ್ಲ, ಇರ್ತಾರೆ. ಅದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿ ಹೊರಗಡೆ ಬಂದು ಬ್ಯೂಟಿಫುಲ್ ಲೈಫ್ ಇರುತ್ತೆ, ಅದನ್ನು ಲೀಡ್ ಮಾಡಿ. ಸೊ ನೀವೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತಾ. ಅಂದರೆ ಇಂಟ್ರೆಸ್ಟ್ ಅಂದರೆ ನನ್ನ ಬಾಡಿ ಸಪೋರ್ಟೇ ಮಾಡ್ತಿಲ್ಲ. ನಾನು ಮೆಂಟಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನ್ನ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ. ಏನು ಮಾಡೋದು, ಮಾಡಬೇಕು. ಸೊ ಇವಾಗ ತಿಂಡಿ ಬರೋ ಅಷ್ಟರಲ್ಲಿ ಇದೆಲ್ಲ ಮಡಚಿಟ್ಟು ಸ್ವಲ್ಪ ಬಾಗಿಲೆಲ್ಲ ತೆಗೆದು ಒಂದು ಲೋಟ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತೀನಿ. ನೆನ್ನೆ ಶೂಟಿಂಗಲ್ಲಿ ಬಿಸಿ ನೀರು ಕೇಳಿದ್ದೆ, ಅಣ್ಣ ಪಾಪ ಗೊತ್ತಾಗದೆ ನಾನು ಟಮ್ಲರಲ್ಲಿ ಕುದಿಯೋ ನೀರು ಹಾಕ್ಕೊಟ್ಬಿಟ್ಟಿದ್ದೆ, ಅವ್ರಿಗೆ ಗೊತ್ತಾಗಿಲ್ಲ ಆಯಿತಾ. ಒಂದು ಸೆಪ್ ತೊಗೊಂಡೆ, ಗೊತ್ತಾಗದೆ ಎಲ್ಲ ಸುಟ್ಟೋಯ್ತು.
ಇವಾಗ ಸ್ವಲ್ಪ ಪರವಾಗಿಲ್ಲ. ನೆನ್ನೆ ಎಲ್ಲ ಅಂತೂ ಯಪ್ಪ ಒಂಥರ ಆಗ್ಬಿಟ್ಟಿತ್ತು ನನಗೆ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದೀನಿ. ಎಕ್ಸ್ಟ್ರಾ ಏನಾದರೂ ಆ್ಯಡ್ ಆದರೆ ಅದನ್ನು ನಿಮಗೆ ತೋರಿಸ್ತೀನಿ, ಆಯಿತಾ? ಸೊ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಹತ್ರ ಮಾತಾಡ್ತಿದ್ದೆ, ತಿಂಡಿ ಬಂದೇ ಬಿಡ್ತು. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತಿಂತೀನಿ ಫಸ್ಟು. ಅದಕ್ಕೂ ಮುಂಚೆ ಒಂದು ಲೋಟ ಬಿಸಿ ನೀರು ಕುಡಿಬೇಕಾಗ್ತಾರೆ, ಎಲ್ಲ ಫುಲ್ ನೋಡ್ತಾ ಇದೆ. ಸೊ ಇಷ್ಟು ಬೇಗ ಬಂದುಬಿಡ್ತಾ ಇರಲಿ. ತಿಂಡಿಗೆ ನಾನು ಪೊಂಗಲ್ ಮತ್ತು ಪುಳಿಯೋಗರೆನ ತರಿಸ್ಕೊಂಡಿದ್ದೆ. ಪುಳಿಯೋಗರೆ ಮಧ್ಯಾಹ್ನ ತಿನ್ನೋಣ, ಪೊಂಗಲ್ ಇವಾಗ ತಿನ್ನೋಣ ಅಂತ. ಬಿಕಾಸ್ ಗಂಟ್ಲೆಲ್ಲ ತುಂಬ ಒಂಥರ ಆಗಿತ್ತಲ್ಲ, ಸ್ವಲ್ಪ ಖಾರ ಖಾರ ಇರಲಿ ಅಂತ ಹೇಳಿ ಪೊಂಗಲ್ನ ತರಿಸ್ಕೊಂಡೆ. ಅದರಲ್ಲಿ ಮೆಣಸಿರುತ್ತೆ ಗೊತ್ತಾ, ಆ ಮೆಣಸನ್ನ ನಾನು ತಿನ್ನಲ್ಲ. ಬಿಕಾಸ್ ಏನೋ ಒಂಥರ ಅನಿಸುತ್ತೆ, ಅದಕ್ಕೆ ನಾನು ಮೆಣಸನ್ನ ತೆಗೆದಿಡ್ತೀನಿ. ಅದ್ರದ್ದು ಏನು ಫ್ಲೇವರ್ ಇರುತ್ತೆ ಆಲ್ರೆಡಿ ಆ ಪೊಂಗಲಲ್ಲಿ ಇರುತ್ತೆ. ಸೊ ಅದಕ್ಕೆ ಪೊಂಗಲ್ನ ತರಿಸ್ಕೊಂಡು ತಿಂದೆ. ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಅಂತ ಏನು ವಾವ್ ಅಂತ ಇರಲಿಲ್ಲ, ಬಟ್ ಓಕೆ ಅಂತ ಅನ್ನಿಸ್ತು. ಸ್ಟಿಲ್ ಹೊಟ್ಟೆ ತುಂಬ ತಿಂದೆ, ಬಿಸಿ ಬಿಸಿ ನೀರು ಕುಡಿದೆ, ಟ್ಯಾಬ್ಲೆಟ್ಸ್ ತೊಗೊಂಡೆ. ಅದಾದಮೇಲೆ ಫುಲ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಕ್ಲೀನಿಂಗ್ ಇನ್ ದ ಸೆನ್ಸ್ ಧೂಳಿತ್ತು ಮನೆಯಲ್ಲೆಲ್ಲ, ಮೇಲ್ಗಡೆ ಧೂಳು ಕಟ್ಬಿಟ್ಟಿತ್ತು. ಜಾಸ್ತಿ ಏನಲ್ಲ, ಒಂದು ಸ್ವಲ್ಪ ಇತ್ತು. ಯೂಶ್ವಲಿ ಆ ಥರ ಧೂಳು ಕಟ್ಟಬಾರ್ದು ಅಂತ ಹೇಳ್ತಾರೆ ಮನೇಲಿ. ಆ ಥರ ಧೂಳು ಕಟ್ಟಿದ್ರೆ ಕಾಸು ನಿಲ್ಲಲ್ವಂತೆ. ಸೊ ನಾನು ಎಷ್ಟೊಂದು ದಿವಸ ಆಗಿತ್ತು ಧೂಳು ಹೊಡೆದಿರಲಿಲ್ಲ. ಇಲ್ಲೇನು ನಾನು ಇವಾಗ ಹೊಡಿತೀನಿ ಮೇಲ್ಗಡೆ, ಇಲ್ಲಿ ಫುಲ್ ಧೂಳು ಆಗ್ಬಿಟ್ಟಿತ್ತು. ನಿಮಗೆ ಗೊತ್ತಾದರೆ ಕಾಣಿಸುತ್ತೇನೋ, ನನಗೆ ಐಡಿಯಾ ಇಲ್ಲ. ಬಟ್ ಇತ್ತು, ಸಿಕ್ಕಾಪಟ್ಟೆ ಧೂಳಿತ್ತು ಅಲ್ಲಿ. ಪಕ್ಕ ನಮ್ಮಮ್ಮ ಅಂದ್ಕೊಳ್ತಿರ್ತಾರೆ, ಇಲ್ಲಿ ಬಂದರೆ ಒಂದು ಕೆಲಸ ಮಾಡಲ್ಲ, ಅಲ್ಲಿ ನೋಡಿ ಎಲ್ಲ ಮಾಡ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು. ಹಬ್ಬ ಅಂತ ಹೇಳಿ ನಾನು ಮಾಡಿದ್ದಷ್ಟೇ, ಧೂಳೆಲ್ಲ ಕೊಡಬೇಕು. ಆ್ಯಂಡ್ ಅದೇ ಆಗಲೇ ಹೇಳ್ದಂಗೆ ಧೂಳಿದ್ರೆ ಕೈಯಲ್ಲಿ ಕಾಸು ನಿಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀಟಾಗಿ ಗೋಡೆಲಿರೋ ಅಂಥ ಗೂಡು ಅದೆಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆ ಮೇಲೆ ಒಂದು ಕೃಷ್ಣಂದು ಏನು ಇಟ್ಟಿದ್ದೀನಿ ಗೊಂಬೆ, ಅದು ಬಿಟ್ಟು ನಮ್ಮಪ್ಪ ಬೇರೆ ಏನೇನೋ ತಂದು ಅದ್ರ ಮೇಲೆ ಇಟ್ಟಿದ್ದಾರೆ. ನನಗೆ ಒಂದ್ಸತಿ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ, ಸುಮ್ಮನೆ ತಂದು ಐಟಮ್ಸ್ನ ಎಲ್ಲಂದರೆ ಅಲ್ಲಲ್ಲೇ ಹಾಕ್ಬಿಡೋದು ನಮ್ಮಪ್ಪ. ನಾನು ಹೇಳ್ತಿರ್ತೀನಿ ಅದ್ರ ಎಲ್ಲಿರುತ್ತೋ ಅಲ್ಲಿಡು ಅಂತ. ಇಡ್ತೀನಿ ಅಂತಾರೆ, ಮತ್ತೆ ತಂದು ಅಲ್ಲೇ ಹಾಕ್ತಾರೆ. ನಾವು ಇರೋದೇ ಇಬ್ಬರು ಆಯಿತಾ. ಬಟ್ ನಮ್ಮಪ್ಪಂದು ಆಲ್ಮೋಸ್ಟ್ ಅರ್ಧ ಗಲೀಜಿರುತ್ತೆ, ಅಂದರೆ ಅದು ಇದು ಐಟಮ್ಸು. ನಂದೇನಂದರೆ ಅದೇ ಪಾರ್ಸೆಲ್ ಬಂದರೆ ಅದ್ರದ್ದು ಐಟಮ್ಸ್ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಇರಲ್ಲ. ನಮ್ಮ ಅಪ್ಪ ಅಂತೂ ಚಿಕ್ಕ ಮಕ್ಕಳ ಥರ ಟೀ ಶರ್ಟ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ, ಅದೊಂದು ಕಡೆ, ಸಿಗರೇಟ್ ಡಬ್ಬ ಒಂದು ಕಡೆ, ಮ್ಯಾಚ್ ಬಾಕ್ಸ್ ಒಂದು ಕಡೆ, ಸಿಗರೇಟ್ದು ಆ್ಯಶ್ ಒಂದು ಕಡೆ, ಈ ಥರ ಎಲ್ಲ ಹಾಕಿರ್ತಾರೆ. ನಂಗೆ ಸಖತ್ ಕೋಪ ಬರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಎತ್ಬಿಟ್ಟಿರ್ತಾರೆ ಆಯ್ತಾ, ಬೈತೀನಿ ಅಂತ ಅಂದ್ಬಿಟ್ಟು. ಸೊ ನಾನು ಮನೇಲೇ ಇದ್ದರೆ ನೋಡಿಕೊಂಡು ಇದು ಮಾಡ್ಕೊತಾರೆ. ಆ್ಯಂಡ್ ಫ್ಯಾನಲ್ಲೂ ಧೂಳಾಗ್ಬಿಟ್ಟಿತ್ತು. ಸೊ ಆ ಧೂಳನ್ನೂ ಒರೆಸ್ದೆ. ಆದಷ್ಟು ಟ್ರೈ ಮಾಡಿದೆ ಒರೆಸೋಕ್ಕೆ, ಬಿಕಾಸ್ ಅಷ್ಟು ಈಸಿಯಾಗಿ ಬರಲ್ವಲ್ಲ ಫ್ಯಾನ್ ಧೂಳೆಲ್ಲ. ಆದರೂ ನನ್ನ ರೂಮಲ್ಲಿ ಈ ಥರ ಫ್ಯಾನು, ಅದರಲ್ಲಂತೂ ಸಿಕ್ಕಾಪಟ್ಟೆ ಧೂಳಿತ್ತು. ನೀವೇ ನೋಡ್ತಿರ್ಬೋದು ಎಷ್ಟೊಂದು ಧೂಳಿದೆ ಅಂತ ಅಂದ್ಬಿಟ್ಟು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಊಟ ಮಾಡಿದೆ, ಕಾಫಿ ಕುಡಿತಿದ್ದೀನಿ, ಬ್ಲ್ಯಾಕ್ ಕಾಫಿ. ಆ್ಯಕ್ಚುಲಿ ನಿತೀಶ ಬರಬೇಕು, ನನ್ನ ಬಕೆಟ್ ಇಲ್ಲೇ ತೊಗೋಬೋದಾಗಿತ್ತು. ಅವನು ಇಲ್ಲ ಕೈ ತಂದುಕೊಡ್ತೀನಿ ಅಂತ ಅಂದ, ಬಟ್ ಸ್ವಲ್ಪ ಲೇಟ್ ಆಯ್ತಂತೆ ಮಾರ್ಕೆಟಲ್ಲಿ. ಸೊ ಇವಾಗ ನಿತೀಶ ಬಂದು ಬಕೆಟ್ ಕೊಡ್ತಾನೆ, ಪೇಂಟ್ ಮಿಕ್ಸ್ ಮಾಡಿ ಕೊಡ್ತಾನೆ. ಸೊ ಹೊಡಿತೀನಿ ನಾನೇ, ನೋಡೋಣ. ಬಟ್ ಎದೆ ಅಂತೂ ಸಖತ್ ಉರಿತಾ ಇದೆ ಆಯಿತಾ. ಫುಲ್ ಒಂಥರ ಕೆಮ್ಮು, ಕಫ, ಫುಲ್ ಡ್ರೈ ಆಗಿಬಿಡಿದೆ ಇಲ್ಲೆಲ್ಲ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬಿಸಿ ಬಿಸಿ ನೀರು ಕುಡಿತಾನೆ ಇದ್ದೀನಿ ಬೆಳಗ್ಗೆಯಿಂದ. ಬಿಸಿ ನೀರು ಕುಡಿದಷ್ಟು ಏನೋ ಜಾಸ್ತಿ ಡ್ರೈ ಆಗತ್ತಾ ಅಂತ ನಂಗೆ ಗೊತ್ತಿಲ್ಲ. ಪೇಂಟ್ ಹೊಡೆದ್ಬಿಟ್ಟು ಸ್ನಾನ ಮಾಡ್ತೀನಿ, ನೋಡೋಣ. ಆದರೆ ಸ್ನಾನ ಮಾಡ್ತೀನಿ, ಇವತ್ತಿಲ್ಲ ಮಾಡೋದೇ ಇಲ್ಲ. ಹಿಂಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಸತಿ 2 ದಿನ 3 ದಿನ ಸ್ನಾನನೇ ಮಾಡಿದೆ ನಾನಂತೂ. ನಿತೀಶ ಬಂದು ಪೇಂಟ್ ಮಿಕ್ಸ್ ಮಾಡಿಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ದೆ. ಅವ್ನು ಬಂದು ಮಿಕ್ಸ್ ಎಲ್ಲ ಮಾಡ್ದೆ. 2 ಕಲರ್ ತರಿಸಿದ್ದೆ, ಅಂದರೆ ನಾನೇ ತಂದಿದ್ದು ಹಿಂದಿನ ದಿನ ರಾತ್ರಿ ಹೋಗ್ಬಿಟ್ಟು. ಆರೆಂಜ್ ಕಲರ್ ಮತ್ತು ಗ್ರೇ ಕಲರ್ ಬೇಕು ಅಂತ ಹೇಳಿ ಅವನು ಇರಿ ಅಕ್ಕ ಹೊಡಿತೀನಿ ಅಂದ್ಬಿಟ್ಟು ಅವನೇ ದೇವ್ರ ಮನೆಗೆಲ್ಲ ಒಳಗಡೆ ಏನು ಪೋರ್ಷನ್ ಇದೆ ಅದೆಲ್ಲ ನೀಟಾಗಿ ಹೊಡ್ಕೊಟ್ಟ. ನನಗೆ ಅಭ್ಯಾಸ ಇದೆ ಪೇಂಟ್ ಎಲ್ಲ ಹೊಡೆದು. ನಾವು ಥಿಯೇಟ್ರಲ್ಲಿದ್ದಾಗ ನಮಗೆ ಪೇಂಟ್ ಹೊಡೆದೆಲ್ಲ ಹೇಳ್ಕೊಟ್ಟಿದ್ರು. ಯಾಕಂದರೆ ಹೇಳ್ಕೊಟ್ಟಿದ್ರು ಇನ್ ದ ಸೆನ್ಸ್ ನಮ್ಮ ಕೈಯಲ್ಲೇ ಎಲ್ಲ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ನಾಲೆಜ್ ಇದೆ ಪೇಂಟ್ ಬಗ್ಗೆ. ಡಿಸೈನ್ ಎಲ್ಲ ಮಾಡ್ತೀನಿ ಅಂತಲ್ಲ, ಈ ಥರ ರೋಲರಲ್ಲಿ ನೀಟಾಗಿ ಎಲ್ಲನೂ ಡಬಲ್ ಕೋಟ್ ಟ್ರಿಬಲ್ ಕೋಟ್ ಹೊಡೆದ್ರೆ ಸಾಕು ಪೇಂಟ್ ಆಗುತ್ತೆ. ಲಾಸ್ಟ್ ಇಯರ್ ನಮ್ಮ ಮನೇಲಿ ನಾನೇ ಪೇಂಟ್ ಹೊಡೆದಿದ್ದೆ. ನನಗೆ ಹುಷಾರಿರ್ಲಿಲ್ವಲ್ಲ, ನಮ್ಮಮ್ಮ ಬೇಡ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದರು. ಇಲ್ಲ ಬರೀ ದೇವ್ರ ಮನೆಗೆ ಮಾತ್ರನೇ ಹೊಡಿತಾ ಇರೋದು ಅಂತ ಹೇಳಿ ಹೊಡೆದಿದ್ದಾಯಿತು. ಯಾಕಂದರೆ ಅದು ಟಿನ್ನರ್ ಯೂಸ್ ಮಾಡ್ತೀವಲ್ಲ, ಆ ಘಾಟಿಗೆ ಇನ್ನೂ ಜಾಸ್ತಿ ಕೆಮ್ಮಾಗತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಬರೋದೇ 1 ವರ್ಷಕ್ಕೆ ಒಂದ್ಸರ್ತಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಅವ್ನು ಆರೆಂಜ್ ಕಲರ್ ಹೊಡ್ಕೊಟ್ಟ, ಮತ್ತು ಈ ಕಲರ್ನ ಮಿಕ್ಸ್ ಮಾಡಿ ಕೊಟ್ಟ. ತುಂಬ ಲೈಟ್ ಆಗೋಯ್ತು. ನಮ್ಮದು ಹಳೆ ಕಲರ್ ಬಂದು ಸ್ವಲ್ಪ ಗ್ರೇ ಇದೆ ನೋಡಿ, ಬಟ್ ಇದು ಹಾಫ್ ವೈಟ್ ಥರ ಆಗ್ಬಿಡ್ತು. ಇನ್ನೇನು ಮಾಡೋದು ತಂದ್ಬಿಟ್ಟಿದ್ದೀವಿ ಅಂತ ಹೇಳಿ ನೀಟಾಗಿ ಅದನ್ನೇ ಎಲ್ಲ ಪೇಂಟ್ ಮಾಡಿಕೊಂಡೆ.
ಹೌದು, ಯಾಕೆ ಎಲ್ಲರೂ ಹಬ್ಬದ ಟೈಮಲ್ಲೇ ಪೇಂಟ್ ಮಾಡಬೇಕು, ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ರೆಗ್ಯುಲರಾಗಿ ಯಾಕೆ ಮಾಡಲ್ಲ? ನನಗೆ ಅದು ಗೊತ್ತೇ ಇಲ್ಲ ಕಾನ್ಸೆಪ್ಟು. ಅಂದರೆ ರೆಗ್ಯುಲರಾಗೂ ನಾವು ಅದನ್ನು ಮಾಡ್ಬೋದಲ್ವಾ? ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದು ಎಲ್ಲನೂ ಮಾಡ್ತಿರ್ತೀವಿ. ಬಟ್ ಸ್ಟಿಲ್ ಹಬ್ಬ ಅಂತ ಬಂದಾಗ ಅದು ಹೇಗೆ ಎಕ್ಸ್ಟ್ರಾ ಕೆಲಸ ಆಗ್ಬಿಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಕೆಲಸಗಳು ಆ್ಯಡ್ ಆಗಿಬಿಟ್ಟಿರುತ್ತೆ. ನಾನೇನು ಅಷ್ಟು ಮಾಡಲ್ಲ, ನಾವು ಕೂರ್ಸಲ್ಲ, ಹಾಗಾಗಿ ಗೊತ್ತಿಲ್ಲ. ನಾವು ಮುಂಚೆ ಕೂರಿಸಿದ್ವಿ, ಇವಾಗ ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ ಕೂರ್ಸೋದು. ಬಟ್ ಸ್ಟಿಲ್ ಕೂರ್ಸೋರಿಗೆ ತುಂಬ ಕೆಲಸ ಇರುತ್ತೆ ಅಲ್ವಾ? ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದು ಕ್ಲೀನ್ ಮಾಡಬೇಕು, ಇದೇ ಥರ ಇಡಬೇಕು, ಹಾಗೆ ಇಡಬೇಕು ಅಂತ ತುಂಬ ಪ್ರಾಸೆಸ್ ಎಲ್ಲ ಇರುತ್ತೆ. ನಾನು ನೋಡೋಣ ಫ್ಯೂಚರಲ್ಲಿ ಸಾಧ್ಯ ಆದರೆ ಕಂಟಿನ್ಯೂಸ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ನಾವೇನು ಲಕ್ಷ್ಮಿ ಕೂರ್ಸಲ್ಲ, ನಾವು ನಾರ್ಮಲಾಗಿ ಪೂಜೆ ಮಾಡ್ತೀವಿ. ಅಂದರೆ ಸ್ವಲ್ಪ ಚೆನ್ನಾಗೇ ಮಾಡ್ತೀವಿ. ಅದನ್ನು ನಾನು ಏನೆಲ್ಲ ಮಾಡ್ತೀನಿ ಅಂತ ಆಬ್ವಿಯಸ್ಲಿ ನೀವು ವ್ಲಾಗಲ್ಲಿ ನೋಡ್ತೀರಾ. ಬರೀ ಈ ಪೋರ್ಷನ್ ಪೇಂಟ್ ಹೊಡೆಯೋ ಅಷ್ಟರಲ್ಲೇ ಫುಲ್ ಪ್ರೊಫೆಷ್ನಲ್ ಪೇಂಟರ್ ಆಗಿಬಿಟ್ಟಿದ್ದೆ ನಾನು. ಲಾಸ್ಟ್ ಇಯರೇ ಪ್ರೊಫೆಷ್ನಲ್ ಪೇಂಟರ್ ಆಗಿಬಿಟ್ಟೆ ನಮ್ಮ ಮನೇಲಿ ಹೊಡೆದಾಗ್ಲೇ. ನೆಕ್ಸ್ಟ್ ಟೈಮ್ ಕೂಡ ನಾನೇ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀಟಾಗೆ ಅಂದರೆ ಟ್ರಿಪಲ್ ಕೋಟ್, ಡಬಲ್ ಕೋಟ್ ಎಲ್ಲ ಹೊಡೆದ್ರೆ ನೀಟಾಗಿ ಆಗುತ್ತೆ. ಫುಲ್ ಪ್ಲೇನ್ ಅಲ್ವಾ, ಆರಾಮಾಗಿ ಹೊಡಿಬೋದು. ಡಿಸೈನ್ಸ್ ಎಲ್ಲ ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲೇನ್ ಈಸಿಯಾಗಿ ಯಾರು ಬೇಕಾದರೂ ಹೊಡಿಬೋದು. ತಿಳ್ಕೊಬೇಕಷ್ಟೇ, ಒಂದು ಸ್ವಲ್ಪ ಬೇಸಿಕ್ ಇರಬೇಕಷ್ಟೇ ಅವರಿಗೆ. ಪೇಂಟ್ ಏನೋ ದೊಡ್ಡದಾಗಿ ಹೊಡೆದ್ಬಿಟ್ವಿ, ಬಟ್ ಸ್ಟಿಲ್ ಕೆಳಗೆಲ್ಲ ಗಲೀಜು ಆಗಿಬಿಟ್ಟಿತ್ತು. ಸೊ ಆ ಗಲೀಜೆಲ್ಲ ನೀಟಾಗಿ ಟಿನ್ನರಿಂದನೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಾಂದರೆ ಹಾಗೆ ಇರುತ್ತೆ ಆಯಿತಾ. ನಾನು ಆಮೇಲೆ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತ ಅಂದರೆ ಆ ಥರ ಆಗಿಬಿಡುತ್ತೆ. ಸೊ ಈ ಥರ ಪೇಂಟ್ ಮಾಡಿದ್ವಿ. ಆ್ಯಂಡ್ ಅವತ್ತಿನ ದಿವಸ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಅದಕ್ಕೆ ನೆಕ್ಸ್ಟ್ ಡೇನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ದಿನನ ಸೇರಿ ಕಂಬೈನ್ ಮಾಡ್ತಾ ಇದ್ದೀನಿ. ಇದೊಂಥರ ಕ್ಲೀನಿಂಗ್ ಪ್ರಾಸೆಸ್ ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ದೇವ್ರ ಪಾತ್ರೆ ತೊಳೆದಿರಲಿಲ್ಲ, ಸೊ ದೇವ್ರ ಪಾತ್ರೆ ಎಲ್ಲನೂ ನೀಟಾಗಿ ತೊಳ್ಕೊಂಡೆ. ಅಂದರೆ ಗುರುವಾರ ದಿವಸ ತೊಳ್ಕೊಂಡೆ ನಾನು. ಫ್ರೈಡೇ ಹಬ್ಬ ಅಲ್ವಾ, ಸೊ ಥರ್ಸ್ಡೇ ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಸುಮಾರು ತಿಂಗಳುಗಳೇ ಆಗಿತ್ತು ಪ್ರಜ್ವಲನ ಅಂಗಡಿಗೆ ಹೋಗೇ ಇರಲಿಲ್ಲ, ಸ್ಟುಡಿಯೋಗೆ. ಅಣ್ಣ ಫೋನ್ ಮಾಡಿ ಯಾಕೆ ಬನ್ನಿ ಫೋಟೋಶೂಟ್ ಮಾಡೋಣ, ಎಷ್ಟು ದಿವಸ ಆಗಿತ್ತು ಅಂತ ಅಂದರು. ಸೊ ಹೋಗಿ ಹಬ್ಬಕ್ಕೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡೆ. ತುಂಬ ಅಪ್ಗ್ರೇಡ್ ಆಗಿದ್ದಾನೆ ಪ್ರಜ್ವಲನ, ಎಷ್ಟು ಚೆನ್ನಾಗಿ ಸ್ಟುಡಿಯೋ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಹಬ್ಬದ ದಿವಸ ವಿಡಿಯೋ ಹಾಕ್ತೀನಿ. ಯಾಕೆ ನಾನು ತುಂಬ ಝೂಮ್ ಮಾಡಿದ್ದೀನಿ ಅಂದರೆ ನಾನು ಯಾವ ಬಟ್ಟೆ ಹಾಕಿದ್ದೀನಿ ಅಂತ ನೀವು ಗೊತ್ತಾಗಬಾರ್ದಲ್ವ, ಅದಕ್ಕೆ ಆ ಥರ ಮಾಡಿದ್ದೀನಿ ಅಷ್ಟೇ. ಹಬ್ಬಕ್ಕೆ ನಾನು ಪೋಸ್ಟ್ ಮಾಡ್ತೀನಲ್ಲ, ಅವಾಗ ನೀವೇ ನೋಡ್ತೀರಾ. ಆ್ಯಂಡ್ ನಾಳೆ ಹಬ್ಬಕ್ಕೆ ಅದೇ ಸೀರೆ ಹಾಕ್ಕೊಳ್ತೀನಿ. ಸೊ ಅದನ್ನು ನೀವು ನೋಡ್ತೀರಾ ಆಬ್ವಿಯಸ್ಲಿ. ಆ್ಯಂಡ್ ಮನೆಗೆ ಬರ್ತಾನೆ ಊಟನ ಆರ್ಡ್ರ್ ಮಾಡ್ಕೊಂಬಿಟ್ಟಿದ್ದೆ, ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ. ಬಂದಿದ ತಕ್ಷಣ ಊಟನ ಮುಗಿಸ್ಕೊಂಡೆ. ಒಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದೆ. ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ, ಮಾರ್ಕೆಟಿಗೆ ಹೋಗಿದ್ರು. ನಮ್ಮಮ್ಮನ ಹೊಸ ಬಿಸ್ನೆಸ್ ಇದು. ಮನೆ ಎಲ್ಲ ಹೂವು ಮಾಡ್ಕೊಂಡು ಅಂದ್ಕೊಂಡು ಹೂವು ಕಟ್ಟಿ ಹೂವನ ಮಾರ್ತಾಯಿದ್ದಾರೆ. ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಂಡ್ರು ಈಗ ಒಂದು 15-20 ದಿವಸದಿಂದ. ಎಲ್ಲರೂ ನನಗೆ ಕೇಳ್ತಾರೆ, ನಾನು ಚೆನ್ನಾಗಿ ಹೂವು ಕಟ್ತೀನಿ ಶಶಿ. ಹೌದಾ? ಅಡುಗೆ ಏನು ಮಾಡೋದು ಬೇಡ ಅಂತ ಹೇಳಿ ಹಸಿ ಗೊಜ್ಜು ಬರುತ್ತೆ ಗೊತ್ತಾ, ಅದನ್ನು ಕೊಡ್ತಾಯಿದ್ದೆ. 1 ಟೈಮಿಗೆ ಅಷ್ಟೇ ಅಲ್ವಾ ಅಂತ ಹೇಳಿ. ಹಸಿ ಗೊಜ್ಜು ಗೊತ್ತಲ್ಲ, ಸೂಪರ್ ಆಗಿರುತ್ತೆ. ಏನು ಅಂದರೆ ಈರುಳ್ಳಿ ಹಾಕೋದೇ ಮರ್ತುಬಿಟ್ಟಿದ್ದಾರೆ ನಮ್ಮಮ್ಮ. ಅರ್ಧ ಊಟ ಆದಮೇಲೆ ರಿಯಲೈಸ್ ಆಯಿತು ಈರುಳ್ಳಿ ಇಲ್ಲ ಅಂತ ಹೇಳಿ. ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅದನ್ನೇ ಊಟ ಮಾಡಿದ್ದಾಯಿತು. ಆ್ಯಂಡ್ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ನಾನು ಜಾಸ್ತಿನೇ ಮಲ್ಕೊಂಡೆ, ನಮ್ಮಮ್ಮ ಸ್ವಲ್ಪ ಹೊತ್ತು ಅಷ್ಟೇ ಮಲ್ಕೊಂಡಿದ್ದು. ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಅವರು 3:30ಗೆ ಎದ್ದು ಎಲ್ಲ ಕೆಲಸ ಶುರು ಮಾಡಿಕೊಂಡ್ರು. ನಾನು 6 ಗಂಟೆಗೆ ಎದ್ದು ಕೆಲಸನ ಶುರು ಮಾಡಿಕೊಂಡೆ. ಸೊ ಹಬ್ಬದ ವ್ಲಾಗು ನೆಕ್ಸ್ಟು ಬರುತ್ತೆ. ಸೊ ಇದು ಜಸ್ಟ್ ಪ್ರಿಪ್ರೇಷನ್ ಥರ ಅಷ್ಟೇ ವ್ಲಾಗು. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಫೇಸ್ ಫುಲ್ ಊದ್ಕೊಬಿಟ್ಟಿದೆ ಆಯಿತಾ, ಜ್ವರ ಬಂದಾಗಿಂದ. ಏನೋ ದಪ್ಪ ಆಗಿರೋ ಥರ ಕಾಣ್ತಾ ಇದ್ದೀನಿ, ಬಟ್ ಫೇಸ್ ಎಲ್ಲ ಸಿಕ್ಕಾಬಿಟ್ಟೆ ಊದ್ಕೊಂಡ್ಬಿಟ್ಟಿದೆ. ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಲ್ವ, ಆ್ಯಂಟಿಬಯೋಟಿಕ್, ಆಬ್ವಿಯಸ್ಲಿ ಈ ಥರ ಎಲ್ಲ ಆಗೇ ಆಗುತ್ತೆ, ಸ್ವೆಲ್ಲಿಂಗ್ ಎಲ್ಲ. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಅದು ಹಬ್ಬದ ವ್ಲಾಗಲ್ಲಿ. ಓಕೆ, ಬಾಯ್.